ನಮಸ್ತೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಒಂದು ತುಂಬ ಸರಳ ಆಗಿರೋಂಥದ್ದು ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ, ಆದರೆ ಇದು ಡಬಲ್ ಕಲರಲ್ಲೇ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿ ಬರುತ್ತೆ, ಡಬಲ್ ಕಲರಲ್ಲಿ ಬರುತ್ತೆ. ಇಲ್ಲಿ ಕುಚ್ಚು ಕಟ್ಟೋಕ್ಕೆ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಗ್ರೀನ್ ಕಲರ್ ಹಾಕಿಬಿಟ್ಟು 3 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶಾ ಮಾಡಿದ್ದೀನಿ. ನಂತರ ಕುಚ್ಚು ಕಟ್ಟೋಕ್ಕೆ ಗ್ಯಾಪ್ ಬಿಟ್ಟಿದ್ದೀನಿ. ಇಲ್ಲಿ ಎರಡು ಒಟ್ಟಿಗೆ ಇಟ್ಕೋಬೇಕು ದಾರನ. ಫಸ್ಟ್ ಗ್ರೀನ್ ಕಲರಲ್ಲಿ ತೋರಿಸ್ತೀನಿ. 2 ಚೈನ್ ಹಾಕಿ ಸಿಂಗಲ್ ಕ್ರೋಶಾ ಮಾಡಬೇಕಾದ್ರೆ ಕೆಳಗಡೆ ಪಿಂಕ್ ಕಲರ್ ದಾರ ಇರಬೇಕು. ಪಿಂಕ್ ಕಲರ್ ದಾರದೊಟ್ಟಿಗೆ ಸೀರೆ ಜೊತೆಗೆ ಸಿಂಗಲ್ ಕ್ರೋಶಾ ಮಾಡಬೇಕು. ಈಗ 3 ಚೈನ್ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕಿ ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಈಗ 6 ಡಬಲ್ ಕ್ರೋಶಾ ಮಾಡಿದ್ದೀನಿ. ಇಲ್ಲಿ 1 ಚೈನ್ ಹಾಕ್ತಾಯಿದ್ದೀನಿ. ಇಲ್ಲಿನೂ ಅಷ್ಟೇ ಪಿಂಕ್ ಕಲರ್ ದಾರ ಇಲ್ಲಿ ಬ್ಯಾಕ್ ಸೈಡ್ ಇಟ್ಬಿಟ್ಟು ಸೀರೆ ಜೊತೆಗೇ ಸಿಂಗಲ್ ಕ್ರೋಶಾ ಮಾಡಬೇಕು. ಸೀರೆ ಜೊತೆಗೆ ಸಿಂಗಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಆಯಿತು. ಈಗ ಎರಡು ರಿಂಗ್ ತಗೊಂಡ ನಂತರ ಈ ಗ್ರೀನ್ ಕಲರ್ ದಾರ ಬಿಟ್ಟು ಈಗ ಪಿಂಕ್ ಕಲರ್ ದಾರ ಎತ್ಕೊತಾ ಇದ್ದೀನಿ. ಪಿಂಕ್ ಕಲರ್ ದಾರದಲ್ಲಿ ವರ್ಕ್ ಮಾಡೋಣ. ಈಗ ಆನಂತರ ಇದು ಗ್ರೀನ್ ಕಲರ್ ದಾರ ಹಿಂದಿಂದ ಸ್ವಲ್ಪ ಟೈಟ್ ಮಾಡಿಕೊಂಡು ಈಗ ಪಿಂಕ್ ಕಲರ್ ದಾರ ಸೀರೆ ಜೊತೆಗೆ ಹಿಂದೆ ಇಟ್ಕೊಂಡು ಪಿಂಕ್ ಕಲರ್ ದಾರದಿಂದ ಸಿಂಗಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಈಗ ಮತ್ತೆ 3 ಚೈನು 6 ಡಬಲ್ ಕ್ರೋಶಾ. ಡಬಲ್ ಕ್ರೋಶಾ 1 ಚೈನು. ಈಗ ಸಿಂಗಲ್ ಕ್ರೋಶಾ ಮಾಡಬೇಕಾದ್ರೆ ದಾರನ ಪಕ್ಕಕ್ಕೆ ಇಟ್ಕೋಬೇಕು.
ಈಗ ಇನ್ನೊಂದು ಪಿಂಕ್ ಕಲರ್ದೇ ಹಾಕ್ತಾಯಿದ್ದೀನಿ ನೋಡಿ. ಬ್ಯಾಕ್ ಸೈಡು ಈ ರೀತಿ ಬರುತ್ತೆ ದಾರ. ಈಗ ಇಲ್ಲಿ ಈ ರೀತಿ ಸೇರಿಸಿ 2 ರಿಂಗ್ ಆದ ನಂತರ ದಾರ ಚೇಂಜ್ ಮಾಡಬೇಕು, ಕಲರ್ ಚೇಂಜ್ ಮಾಡ್ಕೋಬೇಕು. ಒಂದು ಚೈನ್ ಹಾಕಿ ಈಗ ಪಿಂಕ್ ಕಲರ್ ದಾರ ಬಿಟ್ಟು ಗ್ರೀನ್ ಕಲರ್ ದಾರ ತಗೋಬೇಕು. ಈಗ ಗ್ರೀನ್ ಕಲರಿಂದ ವರ್ಕ್ ಮಾಡಬೇಕು. ನಾನಿಲ್ಲಿ ಮಧ್ಯದಲ್ಲಿ 2 ಕಲರು ಪಿಂಕ್ ಹಾಕಿ ಆಚೆ ಈಚೆ ಗ್ರೀನ್ ಹಾಕಿದ್ದೀನಿ. ಮಧ್ಯದಲ್ಲಿ ಕುಚ್ಚು ಕಟ್ಟೋಕ್ಕೆ ಪ್ಲೇಸ್ ಬಿಟ್ಟಿದ್ದೀನಿ. ಇಲ್ಲ ಒಂದು ಗ್ರೀನು ಒಂದು ಪಿಂಕನ್ನು ಹಾಕೋಬೋದು, ಅದು ಲುಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ. ಇಷ್ಟ ಆಯಿತಾ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ವಿಡಿಯೋ ಶೇರ್ ಮಾಡಿ, ಹಾಗೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನಾನು. ಥ್ಯಾಂಕ್ ಯು ಫ್ರೆಂಡ್ಸ್.